ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಆರೋಗ್ಯ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಈಗ ಏನು ಒಂದು ಹೀಟ್ ವೇವ್ ಅಂತೀವಲ್ಲ, ಬಿಸಿಲಿನ ವಾತಾವರಣ, ಈ ಒಂದು ಪ್ರಕೃತಿ ವೈಪರೀತ್ಯನ ನಾವು ಯಾವ ರೀತಿ ಇವ್ರ ಮಾರ್ಗದರ್ಶನದಲ್ಲಿ ತೊಗೊಂಡು ಹೋಗ್ತಿದ್ದೀವಿ ಅಂದರೆ, ನಾವು ಪ್ರತಿಯೊಂದು PHC ಹಂತ, CHC ಹಂತ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೀಟ್ ವೇವ್ ತಡೆಯೋದಕ್ಕೆ, ಆ ಥರ ಪೇಷಂಟ್ ಬಂದರೆ ನೋಡೋದಕ್ಕಾಗಿ ನಾವು ಒಂದು ಸಪ್ರೇಟ್ ಬೆಡ್ಗಳನ್ನು ಮಾಡಿದ್ವಿ. PHC ವೈಸು ಒಂದು ಬೆಡ್ ಮಾಡಿದ್ದೀವಿ, CHC ವೈಸ್ 2 ಬೆಡ್ಡು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ಬೆಡ್ ಮಾಡಿದ್ವಿ. ಆ ಬೆಡ್ಗಳು ಎಲ್ಲಿ ಹಾಕಿರ್ತೀವಿ ಅಂದರೆ, ಒಂದು ತಣ್ಣನೆ ಪ್ರದೇಶ ಅಲ್ಲಿ ವಿತ್ ಫ್ಯಾನು ಅಥವಾ ಏರ್ ಕೂಲರ್ ಇಟ್ಬಿಟ್ಟು ಮಾಡಿರ್ತೀವಿ. ಅಲ್ಲೇ ಒಂದು ORS ಕಾರ್ನರ್ ಅಂತ ಮಾಡಿ, ನಿರ್ಜಲೀಕರಣ ಆದ ಪೇಷಂಟ್ಗಳಿಗೆ ORS ಕಾರ್ನರ್ ಅಂತ ಮಾಡಿರ್ತೀವಿ. ಆಮೇಲೆ ಈಗ ಸದ್ಯದಲ್ಲಿ ನಮ್ಮಲ್ಲಿ ಯಾವುದೇ ಆ ರೀತಿ ಹೀಟ್ ವೇವ್ ಪೇಷಂಟ್ಗಳು ಯಾವುದು ಕಂಡು ಬಂದಿಲ್ಲ. ನಾವು ದಿನನಿತ್ಯ ವರದಿಯನ್ನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸ್ತಾ ಇರ್ತೀವಿ. IHIP ಮೂಲಕ ಮತ್ತು ನಮ್ಮ ವೆಬ್ಸೈಟಲ್ಲಿ ಎಲ್ಲ ಕಡೆ ಸಲ್ಲಿಸ್ತಾ ಇದ್ದೀವಿ. ಬೆಳಿಗ್ಗೆ ಮತ್ತು ಸಂಜೆ ನಾವು ಸಲ್ಲಿಸ್ತಾ ಇರ್ತೀವಿ. ಮತ್ತು IEC ಅಂದರೆ ಪ್ರಚಾರಕ್ಕಾಗಿ ನಾವು ಕೆಲವು ಮೀಡಿಯಾ ಬೈಟ್ಗಳನ್ನು ಕೊಟ್ಟಿರ್ತೀನಿ ನಾನು ಜನಕ್ಕೆ ತಲುಪಲಿ ಅಂತ. ಮತ್ತು ನಮ್ಮ IEC ಮೂಲಕ ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ, ನಮ್ಮ ಡಾಕ್ಟರ್ಸ್ಗೆ VC ಮೂಲಕ ನಾವು ಪ್ರತಿಯೊಂದು ಈ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಪ್ರಚಾರ ಸಾಮಗ್ರಿಗಳ ಬಗ್ಗೆ ನಾವು ಯಾವ ರೀತಿ ಈ ಹೀಟ್ ವೇವ್ನ ತಡಿಬೋದು, ಯಾವ ರೀತಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಬೋದು ಅನ್ನತಕ್ಕಂಥದ್ದನ್ನು VC ಮೂಲಕ ನಮ್ಮೆಲ್ಲ ಆರೋಗ್ಯ ಒಂದು ಕಾರ್ಯಕರ್ತರಿಗೆ ಮತ್ತು ನಮ್ಮ ಡಾಕ್ಟರ್ಗಳಿಗೆ ಎಲ್ಲರಿಗೂ ನಾವು ದಿನಾಲೂ ಅಥವಾ 2-3 ದಿವಸಕ್ಕೊಂದು ಸರಿ ನಾವು ಹೇಳ್ತಾ ಇರ್ತೀವಿ. ಅದೇ ರೀತಿ ಜನಗಳಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸ್ತಾ ಬಂದಿದ್ದೀವಿ. ಅದನ್ನು ನಮ್ಮ ಡಾಕ್ಟರ್ಸ್ ಮೂಲಕ ಅಥವಾ ನಮ್ಮ ಆಶಾ ಕಾರ್ಯಕರ್ತರ ಮೂಲಕ ಒಂದು ಸಾರ್ವಜನಿಕ ಪ್ರದೇಶದಲ್ಲಾಗಿರ್ಬೋದು, ನಮ್ಮ ಕಾರ್ಮಿಕ ಮಿತ್ರರು ಮತ್ತು ನಮ್ಮ ರೈತ ಬಾಂಧವರಿಗೆ ಎಲ್ಲೆಲ್ಲಿ ಅವರ ಫೀಲ್ಡ್ ವರ್ಕಲ್ಲಿ ನಮ್ಮ ANMಗಳು ಅಥವಾ ಆಶಾ ಕಾರ್ಯಕರ್ತರು ಹೋಗ್ತಾರೋ ಅವರಲ್ಲಿ ಜಾಗೃತಿ ಮೂಡಿಸಿ 11ರಿಂದ 4 ಗಂಟೆ ತನಕ ಹೊರಗಡೆ ಬರಬೇಡಿ, ಹೀಟ್ ವೇವ್ ಇದೆ, ಈಗ ವಾತಾವರಣ ಭಾಳ ಬೆಂಕಿಯಂತೆ ಸುಡ್ತಾ ಇದೆ, ನೀವು ಪ್ರತಿ ಒಂದು ಗಂಟೆಗೆ ಒಂದು 5-10 ನಿಮಿಷಕ್ಕೊಂದ್ಸರಿ ನೀರು ಕುಡೀರಿ, ಚೆನ್ನಾಗಿ ನೆರಳಲ್ಲಿರಿ ಅಂತ ಅವರಿಗೆ ಒಂದು ಸಮಜಾಯಿಸಿ ಹೇಳ್ತಾ ಬಂದಿದ್ದಾರೆ. ಇದೇ ರೀತಿ ನೀವೀಗ ನೋಡ್ತಾ ಇರ್ಬೋದು, ಹೀಟ್ ವೇವ್ ಜಾಗೃತಿ ಚೆನ್ನಾಗಿ ಮೂಡ್ತಾ ಇದೆ, ಜನರಲ್ಲಿ ಅರಿವು ಬರ್ತಾ ಇದೆ. ನೀವು ಜನದಟ್ಟಣೆ ಮಧ್ಯಾಹ್ನದಲ್ಲಿ ಕಡಿಮೆ ಆಗ್ತಾ ಇದೆ, ಸಾರ್ವಜನಿಕ ಓಡಾಟ ಕಡಿಮೆ ಆಗ್ತದೆ. ನೀವು ನೋಡ್ಬೋದು ಚೆನ್ನಾಗಿ ಹಣ್ಣುಗಳನ್ನು ಅಥವಾ ನೀರನ್ನು, ಪಾನಕನ ಸೇವಿಸೋದನ್ನು ನೋಡಿರ್ಬೋದು ಜನಗಳು. ಅದೇ ರೀತಿ ನಮಗೆ ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥ ನಮ್ಮ ಕಾರ್ಮಿಕ ಬಂಧುಗಳು ಮತ್ತು ರೈತರು ಅನಿವಾರ್ಯವಾಗಿ ಅವರು ಕೆಲಸಕ್ಕೆ ಹೋಗಲೇಬೇಕಾಗ್ತದೆ. ಅಂಥವ್ರಿಗೆ ನಾವು ಇದನ್ನು ಮಾಡ್ತೀವಿ. ಹೀಟ್ ವೇವ್ ನಮ್ಮ ಆಸ್ಪತ್ರೆಗಳಿಗೆ ಬಂದಾಗ ಏನಾಗುತ್ತೆ, ಹೀಟ್ ವೇವ್ ಅಂದರೆ ಅದೊಂದು ಗೊತ್ತೇ ಆಗೋದಿಲ್ಲ. ಅಂದರೆ ಒಂದು ಮನುಷ್ಯ ಒಂಥರ ಇದು ಎಚ್ಚರ ತಪ್ಪದಂಗೆ ಆಗ್ಬಿಡ್ತಾನೆ, ಅಥವಾ ಈಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅಥವಾ ಬಾಯೆಲ್ಲ ಒಣಗೋದಾಗುತ್ತೆ, ಹೈ ಟೆಂಪ್ರೇಚರ್ ಆಗಿಬಿಡುತ್ತೆ ಬಾಡಿ. ಆ ಚಿಹ್ನೆಗಳು ಕಂಡು ಬಂದಾಗ ಅವ್ರ ಜೊತೆಗಿರೋರು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಬಂದರೆ ನಮ್ಮ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿಗೆ ಬಂದರೆ ನಾವು ಒಂದು ಟ್ರೀಟ್ಮೆಂಟ್ ಸಿಗ್ತದೆ. ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಯಾರೋ ಇದೇನು ಬಿಸಿಲು ಏನು ಅಂತ ನಿರ್ಲಕ್ಷ್ಯ ಮಾಡಿ ಮೇಲೆ ನೀರು ಕುಡೀರಿ, ಮೇಲೆ ಶರಬತ್ ಕುಡೀರಿ, ನೀವು ನೆರಳಲ್ಲಿರಿ, ಒಂದು ತಂಪಾದ ವಾತಾವರಣದಲ್ಲಿರಿ. ಬಿಸಿಲು ಕಡಿಮೆ ಆದಮೇಲೆ ನೀವು ಹೊರಗಡೆ